ಸೊ ನೋಡ್ಬೋದು ತಂಜಾವೂರಿನ ತುಂಬಾ ಹಳೇದಾದಂತಹ ದೇವಸ್ಥಾನ ಬಂದಿದ್ದೀವಿ. ಎಂಟ್ರನ್ಸ್ ಹೀಗಿದೆ. क्या सीन है. ಒಳಗೆ ಹೋಗ್ತಾ ಇದ್ದೀವಿ. ದಾರಿ ಮಾಡಿ ಪೂಜೆ ಗೀಜೆ ಏನ್ ನಡೆಯತ್ತ ಇದೆ? ಹಳೆಯ ಕಾಲದ ದೇವಸ್ಥಾನ. ಪೂಜೆ ಏನ್ ನಡೆಯುವಂತ ಇದೆ ಹಳೆ ಕಾಲದ. ಜಸ್ಟ್ ವಿಗ್ರಹಗಳಿಗೆ ಮೇನ್ ಬೇಕಿನ ವಿಗ್ರಹಗಳು ಪೂಜೆ ಮಾಡ್ತಾರೆ. लेकिन ये साला कर क्या रहे हैं आप? ಅಣ್ಣ ನೀವು ವಿಡಿಯೋ ಮಾಡ್ತಾರ ನಮ್ಮ ಮಮ್ಮಿ ಬೈಲತ್ತಾರ ಮತ್ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. ಇದು ಆಗಿನ ಕಾಲಕ್ಕೆ ತುಂಬಾ ಹಳೆ ದೇವಸ್ಥಾನ ಇದು ನೋಡ್ಬೋದು. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ. ಇಲ್ಲಿ ತಮಿಳಲ್ಲಿ ಏನೋ ಬರ್ದಿದ್ದಾರೆ ಬಟ್ ಗೊತ್ತಾಗ್ತಿಲ್ಲ ನನಗೆ. ದೇವಸ್ಥಾನ ಈ ಫಾರ್ಮೆಟ್ ಅಲ್ಲಿ ಎಂಟ್ರೆನ್ಸ್ ಫಸ್ಟ್ ಇದು ಎಂಟ್ರೆನ್ಸ್ ಫಸ್ಟ್ ಇದೆಯಲ್ಲ ನಾವು ಬಂದಿರೋದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಬೇಕಂದ್ರೆ ನಾವು ಹಿಂಗ ಲೆಫ್ಟ್ ಇಂದ ಹೋಗ್ಬೇಕು. ನಾವು ಹೋದ್ರೀಗ ಹಿಂಗ್ ಲೆಫ್ಟ್ ಇಂದ ಹೋಗಿ ಅಲ್ಲೊಂದ್ ಕಡೆ ಹೋಗಿ ನೋಡಿ, ಅಲ್ಲಿ ನೋಡ್ಕೊಂಡು ತಿರ್ಗಾ ಹಿಂಗ್ ಹೋಗಿ ಇದೊಂದ್ ಕಡೆ ನೋಡ್ಕೊಂಡು ತಿರ್ಗಾ ಆ ಕಡೆಯಿಂದ ಒಂದ್ ಕಡೆ ನಡ್ಕೊಂಡ್ ಬಂದು ರಿಟರ್ನ್ ಹಿಂಗ್ ಬರ್ಬೇಕಣ್ಣ ಜಾಗ. ರಿಟರ್ನ್ ಮಾಡೋ ಜಾಗ ಇದು. ಬರೀ ಏನಂತಿದ ದಕ್ಷಿಣ ಭಾರತ ಜ್ವರಗಳು ಚೋಳ ಸಾಮ್ರಾಜ್ಯದ ಎಲ್ಲ ಬಂಡೆಗಳು ಹೊಡೆದಿ ಒಂದು ಬಂಡೆಗಳು. ಆಗಿನ ಕಾಲದಲ್ಲಿ ಬರ್ದಿರೋದೆಲ್ಲ ನೋಡಿ ಇಷ್ಟ ಚೆನ್ನಾಗಿದ್ದಾರೆ. ಏನು ಇರ್ಲಿಲ್ಲ ಮೇನ್ ದೇವಸ್ಥಾನ ಇದೆ. பசங்களை கூப்பிட்டு வரல ಜ್ವರಗಳು ಚೋಳ ಸಾಮ್ರಾಜ್ಯದ ಆಗಿನ ಕಾಲದಲ್ಲಿ ಚೋಳರು ಕಟ್ಟಿರೋದು ಅನ್ಸುತ್ತೆ. ಇದು ಸೆಕೆಂಡ್ ಗೇಟ ಮೂರನೇ ಗೇಟ ಇದು. ಬಹಳ ದೊಡ್ಡದೈತಿ ಇದು. ಇದು ಬಂದು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ದೇವಸ್ಥಾನ ಫುಲ್ಲು. ಆಗಿನ ಕಾಲದಲ್ಲಿ ಚೋಳರು ಮತ್ತೆ ಕದಂಬರು ಕಾಂಪಿಟೇಷನ್ ಮಾಡ್ತಿದ್ರಂತೆ ದೇವಸ್ಥಾನ ಕಟ್ಟಕ್ಕೆ. ಇದು ಚೋಳರು ನಿರ್ಮಾಣ ಮಾಡಿರೋದು.
ಸೋಲ್ಡ್ರು ಕಟ್ಟಿರೋದು. ಕದಂಬರು ಇದಕ್ಕಿಂತ ಅಪ್ಪನಷ್ಟು ಮಾಡ್ತಾರೆ ಅಂತ. ಆದ್ರೂ ಸೋಲ್ಡ್ರು ಹೆಂಗ್ ಕಟ್ಟಿದಾರೆ ಅಂದ್ರೆ ಸಕ್ಕತ್ತಿದೆ. ನೀನು ಇಲ್ಲಿಂದ ಅಲ್ಲಿವರೆಗೂ ಇದೆ ಹೇಳ್ಬೇಕಂದ್ರೆ. ಹೇಗಿದೆ ಅಂದ್ರೆ ಸಕ್ಕತ್. ಸಕ್ಕತ್ತಿದೆ. ಸೋಲ್ಡ್ರು ಹೆಂಗ್ ಕಟ್ಟಿರ್ಬೋದು. ಸ್ವಾಮಿ ಏನು ಅಷ್ಟಿದೆ. ಇಲ್ಲಿಂದ ಅಲ್ಲಿಗೆ ಎಲ್ಲ ಫುಲ್ ಸೋಲ್ಡ್ರೆ ಕಟ್ಟಿರೋದು. ಏಕ ಒಂದೊಂದು ದೇವಸ್ಥಾನ, ಅಲ್ಲಿ ಒಂದ್ ದೇವಸ್ಥಾನ ಇದೆ. ದೇವಸ್ಥಾನ ಎಲ್ಲ ಸಕ್ಕತ್ತಿದೆ. ಓ, ಆಗಿನ ಕಾಲದಲ್ಲೇ ಬರ್ದಿದ್ದಾರೆ, ಅಲ್ಲಿ ಬಿಡಿಸಿದ್ದಾರೆ ಚಿತ್ರ. ಬಟ್ ಅದು ಅಳಿಸೋಗಿದೆ, ಅಷ್ಟೊಂದು ಕ್ಲಿಯರ್ ಆಗಿ ಕಾಣಲ್ಲ. ಅಲ್ಲಿ ದೇವಸ್ಥಾನ ಒಳಗಡೆ ದೇವ್ರಿದೆ, ಅದೊಂದು ಸ್ವಲ್ಪ ಕಾಣಿಸ್ತಿದೆ. ಯಾವ ದೇವರು ಅಂದ್ರೆ ಗಣೇಶ ನೋಡ್ಬೋದು. ಗಣೇಶನ ದೇವಸ್ಥಾನ, ದೇವರು ಗಣೇಶ ಇದ್ದಾರೆ. ಕಟ್ಟಿದಾರೆ ನೋಡಿ, ಸ್ವಾಮಿ ಸಕ್ಕತ್ತಿದೆ. ಪೂರ್ತಿ ದೇವಸ್ಥಾನ ನೋಡಿ. ಇದನ್ನ ಹೈಲೈಟ್ ಕಾಣಬೇಕು ಅಂತ ಲೈಟಿಂಗ್ಸ್ ಹೆಂಗ್ ಹಾಕಿದಾರೆ. ಲೈಟಿಂಗ್ ಪ್ರತಿ ಒಂದು ಇದ್ರ ಮೇಲೂ ಲೈಟಿಂಗ್ಸ್ ಹಾಕಿದ್ದಾರೆ. ಲೈಟ್. ಓಕೆ ಫ್ರೆಂಡ್ಸ್, ನೈಟು ಸ್ವಲ್ಪ ಮೊಬೈಲ್ ಚಾರ್ಜ್ ಇರಲಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅದಕ್ಕೆ ಮಧುರಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲೇ ನೈಟ್ ಸ್ಟೇ ಆಗಿ ತಿರ್ಗಾ ಬೆಳಗ್ಗೆ ಇಲ್ಲಿ ಬಂದು ಶ್ರೀರಂಗಂಗೆ ಬಂದಿದ್ದೀವಿ. ಶ್ರೀರಂಗಂ ಅಂತ ದೇವಸ್ಥಾನ ಎಂಟ್ರೆನ್ಸು. ಶ್ರೀರಂಗಂ ದೇವಸ್ಥಾನ ಹತ್ರ ಬಂದಿದ್ದೀವಿ. ತಮಿಳ್ನಾಡು ನೋಡಿ. ಚೆನ್ನಾಗಿದೆ ಅಲ್ಲ ಶ್ರೀರಂಗಂ ದೇವಸ್ಥಾನ. ಹೀಗೆ ಎಲ್ಲ ಪ್ಲೇಸ್ಗಳು ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಅಂಬಾರಿ ನೋಡಿ ಹೇಗೆ ಕಾಣಿಸ್ತಿದೆ. ಆಗಿನ ಕಾಲದಲ್ಲಿ ಇದ್ದಿದ್ದು ಇದು. ಚೆನ್ನಾಗಿದೆ. ದರ್ಶನ ಮಾಡಕ್ಕೆ ಕ್ಯೂ ಕೂತಿದ್ದಾರೆ ಎಲ್ಲ. ದರ್ಶನ ಮಾಡಕ್ಕೆ ಕ್ಯೂ ಕೂತಿದ್ದಾರೆ. ಏನಾಯ್ತು? ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ. ದರ್ಶನ ಮಾಡಕ್ ಕ್ಯೂ ಇದೆಯಾ?
ಏನಂತ ಮಾಡ್ಬೇಕಲ್ಲ ಅಣ್ಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲ ಸ್ಟೇಟ್ ರೆಕಾರ್ಡ್ ಕೊಡ್ಕೊಂತ ಇದ್ದೆ. ಯಾವ್ದೋ ದೇವಸ್ಥಾನ ಹೇಗಿದೆ ಅಂತ ಲೈನ್ ಕೂತ್ಕೋಬೇಕಿಲ್ಲ, ಕೂತ್ಕೊಬಿಡ್ರಿ ಇಲ್ಲೇ ದರ್ಶನ ಮಾಡಕ್ಕೆ ಅಂತ ಕೂತ್ಕೊಂತ ಇದಾರೆ ಎಲ್ಲ. ಚೆನ್ನಾಗಿದೆ ಸೇರಿಂಗ್. ದರ್ಶನ ಮಾಡ್ತಾ ಇದೀವಿ. ಹೆವಿ ಸೆಕೆ ನೋಡ್ಬೋದು. ಪಿಲ್ಲರ್ ಮೇಲ್ಗಡೆನೆ ಚಿತ್ರ ಬರೆದಿದ್ದಾರೆ, ಅದು ಕಿತ್ತೋಗಿದೆ ಅಲ್ಲ. ಪಿಲ್ಲರ್ ಮೇಲ್ಗಡೆ ಚಿತ್ರ ಬರೆದು ಕಾಣಿಸ್ತಿದೆ ನಿಮಗೆ, ಚಿತ್ರ ಬರೆದಿದ್ದಾರೆ ಎಲ್ಲ. ಸೇಮ್ ಎಲ್ಲಾದ್ರಲ್ಲೂ ಬರೆದಿದ್ದಾರೆ. ಅದು ದರ್ಶನ ಮಾಡಕ್ಕೆ ಎಂಟ್ರಿ ಗಾಡಿಗೆಲ್ಲ ಬಾಡಿ ಇರ್ಲಿಕ್ಕಂದ್ರೆ ಗಾಡಿ बसर भाई तुम्हें मालूम है मैं कौन मालूम है तेरा बीवी का देवर मियां मत कर इसको ಇದಾರೆ ಸ್ವಲ್ಪ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಶ್ರೀರಂಗಂ ಅಂತ ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಮಧುರೆಯಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಎಲ್ಲ ಬ್ಯಾಟ್ರಿ ಲೋ ಇತ್ತು ಸ್ವಲ್ಪ. ಅಲ್ಲೇ ನೈಟ್ ಆಲ್ಟ್ ಆಗಿ ತಿರ್ಗಾ ಬೆಳಗ್ಗೆ ಎದ್ದು ಶ್ರೀರಂಗಂ ಬಂದಿದ್ದೀವಿ. ಈ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಅಂದ್ರೆ ಆ ಪಿಲ್ಲರ್ ಇದೆಯಲ್ಲ, ಆ ಪಿಲ್ಲರ್ ಮೇಲ್ಗಡೆ ಒಂದು ಇದಿದೆ, ಅಲ್ಲೇ ಪೇಂಟ್ ಎಲ್ಲ ಮಾಡಿದ್ದಾರೆ ಆಗಿನ ಕಾಲ. ಇನ್ನು ಹಾಗೆ ಇದೆ, ಬಟ್ ಅದು ಕಿತ್ಕೊಂಡು ಹೋಗಿದೆ. ಅದ ಪ್ಲಾಸ್ಟಿಕ್ ಮಾಡ್ಬಿಟ್ಟಿದ್ರೆ ಅದು ಕಾಣಿಸಲ್ಲ ಅಷ್ಟೊಂದಾಗಿ, ನೋಡ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.